ಇವತ್ತು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಯಾವುದೇ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಸೊ ಅದನ್ನು ಮತ್ತೆ ರೆಜುನೇಟ್ ಮಾಡಲಿಕ್ಕೆ ಕಲರ್ ನ್ಯೂಮರಾಲಜಿಯಲ್ಲಿ ಒಂದು ಪ್ರೋಟೋಕಾಲ್ನ ಹೇಳ್ಕೊಡ್ತೀವಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಹೇಮಲತಾ, ಬಸವಾಕ್ಯ ಅಕಾಡೆಮಿ ಹೀಲರು. ಸೊ ಇವತ್ತು ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಯಾವುದೇ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಸೊ ಅದನ್ನು ಮತ್ತೆ ರೆಜುನೇಟ್ ಮಾಡಲಿಕ್ಕೆ ಕಲರ್ ನ್ಯೂಮರಾಲಜಿಯಲ್ಲಿ ಒಂದು ಪ್ರೋಟೋಕಾಲ್ನ ಹೇಳ್ಕೊಡ್ತೀವಿ. ಸೊ ಅದರಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಕಲರಿಂದ ಈ ಎರಡು ಕಲರ್ನ ಯೂಸ್ ಮಾಡಬೇಕು. ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಎರಡು ಕಲರ್ಸ್ ಬೇಕಾಗುತ್ತೆ. ಸೊ ಇದನ್ನ ಏನು ಮಾಡಬೇಕು ಅಂತಂದರೆ, ನಮ್ಮ ಎಲ್ಲ ಬೆರಳುಗಳು ಅಂದರೆ ಈ 8 ಬೆರಳುಗಳು, ತೋರ್ ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಮತ್ತು ಕಿರು ಬೆರಳು, ಈ ಎರಡೂ ಕೈಯಲ್ಲೂ ಈ 4 ಈ ಕಡೆ 4 ಬೆರಳಿಗೆ, ಈ ಕಡೆ 4 ಬೆರಳು, ಮಧ್ಯದ ಜಾಯಿಂಟಲ್ಲಿ ಎಲ್ಲ ಮಧ್ಯದ ಜಾಯಿಂಟ್ಗಳಲ್ಲಿ ಎಲ್ಲ 4 ಬೆರಳನ್ನು ಮಧ್ಯದ ಜಾಯಿಂಟಲ್ಲಿ 0 ಅಂತ ಬರಿಬೇಕು. ಬ್ಲ್ಯಾಕ್ ಕಲರಿಂದ ಈ ರೀತಿ 0 ಅಂತ ಬರಿಬೇಕು. ಅದೇ ರೀತಿ ರೈಟ್ ಹ್ಯಾಂಡ್ಗೂ ಕೂಡ 4 ಬೆರಳಲ್ಲೂ ಮಧ್ಯದ ಜಾಯಿಂಟಿಗೆ 0 ಅಂತ ಬರಿಬೇಕು. ಬ್ಲ್ಯಾಕ್ ಕಲರಲ್ಲಿ 0 ಬರೆದು, ಆಮೇಲೆ ಸ್ಕೈ ಬ್ಲೂ ಕಲರಿಂದ ಆ 0 ಕೆಳಗಡೆ, ಆ ಲೈನ್ ಕೆಳಗಡೆ ನಂಬರ್ 3 ಸ್ಕೈ ಬ್ಲೂ ಅಂತ ಬರಿಬೇಕು. 4 ಬೆರಳಿಗೂ ಆ 0 ಮಧ್ಯ ಜಾಯಿಂಟ್ ಇಂದ ಕೆಳಗಡೆ 4 ಬೆರಳಿಗೂ ಕೆಳಗಡೆ 3 ಅಂತ ನಂಬರ್ 3 ಸ್ಕೈ ಬ್ಲೂ ನಲ್ಲಿ ಬರಿಬೇಕು. ಸೊ ಅದೇ ರೀತಿ ರೈಟ್ ಹ್ಯಾಂಡ್ಗೂ ಕೂಡ ಬರಿಬೇಕಾಗತ್ತೆ. 4 ಬೆರಳಿಗೂ ಕೂಡ ಮಧ್ಯದ ಲೈನು ಕೆಳಗಡೆ 0 ಆಗಿದ್ ನೆಕ್ಸ್ಟೇನೆ ಕೆಳಗಡೆ ನಂಬರ್ 3 ಅಂತ ಸ್ಕೈ ಬ್ಲೂ ನಲ್ಲಿ ಬರಿಬೇಕು. ಈ ರೀತಿ ಬರೆಯೋದ್ರಿಂದ ಕಲರ್ ನ್ಯೂಮರಾಲಜಿಯಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಸರಿ ಮಾಡ್ಕೊಳ್ತಾ ಬರ್ಬೋದು. ಥ್ಯಾಂಕ್ ಯು ಎವ್ರಿವನ್.